ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ತುಂಬು ಹೃದಯದ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ತರಗತಿಯಲ್ಲಿ ನಾವು ಬಸವ ಯುಗ ಅಥವಾ ನಡುಗನ್ನಡದ ಒಂದು ಸಾಹಿತ್ಯ ಚರಿತ್ರೆಯ ಕಾಲಘಟ್ಟವನ್ನು ಅಧ್ಯಯನ ಮಾಡ್ತೇವೆ. ದಯಮಾಡಿ ಯಾರು ಪ್ರಥಮ ಬಾರಿಗೆ ನಮ್ಮ ಒಂದು ಚಾನಲ್ಗೆ ಆಗಮಿಸಿದ್ದೀರಿ, ತಾವುಗಳು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಈಗ ನಾವು ತರಗತಿಗೆ ಹೋಗೋಣ. ಬಸವ ಯುಗ, ಇದನ್ನು ನಡುಗನ್ನಡ ಸಾಹಿತ್ಯ ಯುಗ ಅಂತ ಕೂಡ ಇದನ್ನು ಕರೀತಾರೆ. ಬಸವ ಯುಗದ ಹರವು ಎಲ್ಲಿಂದ ಎಲ್ಲಿಗಿತ್ತು ಅಂತಂದರೆ, ಬಸವೇಶ್ವರನಿಂದ ಪ್ರಾರಂಭವಾಗಿ ಕುಮಾರವ್ಯಾಸನವರೆಗೆ ಇರತಕ್ಕಂತಹ ಒಂದು ಅವಧಿಯನ್ನು ಬಸವ ಯುಗ ಅಂತ ಕರೀತಾರೆ. ಇದು 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಇರತಕ್ಕಂಥ ಒಂದು ಅವಧಿ ಆಗಿರ್ತದೆ. ಕಲ್ಯಾಣಿ ಚಾಲುಕ್ಯ ದೊರೆ 2ನೇ ತೈಲಪನನ್ನು ಬದಿಗೊತ್ತಿ ಮಹಾಮಂಡಳೇಶ್ವರನಾಗಿದ್ದವನು ನಿಜಭುಜಬಲ ಚಕ್ರವರ್ತಿಯಾದ ಕಲಚೂರಿ ವಂಶದ ದೊರೆ ಯಾರು ಅಂದರೆ ಬಿಜ್ಜಳ. ಇದೇ ಬಿಜ್ಜಳ ಅರಸನೇ ಏನಪ್ಪ ಅಂತಂದರೆ ಬಸವೇಶ್ವರರು ಈ ಬಿಜ್ಜಳ ಅರಸನ ಒಂದು ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಾರೆ. ಕನ್ನಡ ಸಾಹಿತ್ಯವು ಮಾರ್ಗದಿಂದ ದೇಸಿಗೆ ಸಂಕ್ರಮಣ ಹೊಂದಿದ ಯುಗ, ಸ್ವಾತಂತ್ರ್ಯ ಯುಗ ಎಂದು ಕರೆಯಲಾಗೋ ಕನ್ನಡ ಸಾಹಿತ್ಯದ ಕಾಲ ಯಾವುದಂದ್ರೆ ಬಸವ ಯುಗ. ಕನ್ನಡ ಸಾಹಿತ್ಯವು ಮಾರ್ಗದಿಂದ ದೇಸಿಗೆ ಸಂಕ್ರಮಣ ಹೊಂದಿದ ಯುಗ ಯಾವುದು ಅಥವಾ ಸ್ವಾತಂತ್ರ್ಯ ಯುಗ ಯಾವುದು ಅಂತಂದರೆ ಬಸವ ಯುಗ. ವಚನವೆಂಬ ಸಾಹಿತ್ಯ ರೂಪದ ಉದಯ ಹಾಗೂ ವೈವಿಧ್ಯಯುತವಾದ ಅದರ ನಿರ್ಮಾಣದ ಶಕ್ತಿ ಸಂಪತ್ತಿಯಾದ ಒಂದು ಯುಗ ಯಾವುದು ಅಂದ್ರೆ ಬಸವ ಯುಗ. ಅಂದರೆ ವಚನ ಸಾಹಿತ್ಯ ಒಂದು ಉದಯಗೊಂಡಂಥ ಒಂದು ಯುಗ ಯಾವುದು ಅಂದರೆ ಬಸವ ಯುಗ. ಭಾವಗೀತ ಲಕ್ಷಣದಿಂದ ಕೂಡಿದ ಅನುಭಾವ ಗದ್ಯವೇ ವಚನ. ವಚನ ಅಂದರೆ ಭಾವಗೀತ ಲಕ್ಷಣದಿಂದ ಕೂಡಿರಬೇಕು ಮತ್ತು ಅದು ಅನುಭಾವ ಗದ್ಯ ಆಗಿರಬೇಕು. ಪದ್ಯ ಮತ್ತು ಗದ್ಯ ಮಿಶ್ರಿತ ಇರತಕ್ಕಂಥ ಒಂದು ಲಕ್ಷಣ ಹೊಂದಿದಂತಹ ಒಂದು ಸಾಹಿತ್ಯ ರೂಪ ವಚನ ಆಗಿದೆ. ರಗಳೆ, ತ್ರಿಪದಿ, ಷಟ್ಪದಿ ಈ ಅಚ್ಚಗನ್ನಡ ಛಂದೋರೂಪಗಳಲ್ಲಿ ಗ್ರಂಥ ರಚನೆಗೆ ಮೊದಲಾದ ಕಾಲ ಯಾವುದು ಅಂತಂದರೆ ಬಸವ ಯುಗ. ಬಸವ ಯುಗದ ಚಂಪೂ ಕಾವ್ಯಗಳು ಯಾವುವು ಅಂತ ಬರ್ತದೆ. ಬಸವ ಯುಗದ ಚಂಪೂ ಕಾವ್ಯಗಳು ಯಾವಂದರೆ ಹರಿಹರನ ಗಿರಿಜಾ ಕಲ್ಯಾಣ, ಸೋಮರಾಜನ ಶೃಂಗಾರ ಸಾರ, ರುದ್ರಭಟ್ಟನ ಜಗನ್ನಾಥ ವಿಜಯ, ಚೌಂಡರಸನ ಅಭಿನವ ದಶಕುಮಾರ ಚರಿತೆ ಇವುಗಳು ಬಸವ ಯುಗದ ಚಂಪು ಕಾವ್ಯಗಳು. ಕನ್ನಡ ವರ್ಣಮಾಲೆಯಲ್ಲಿ ಳ ಮತ್ತು ಈ ರಿ ಅಕ್ಷರಗಳು ಉಚ್ಚಾರದಲ್ಲಿಯೂ ಬರವಣಿಗೆಯಲ್ಲಿಯೂ ಲೋಪ ಹೊಂದಿದ ಕಾಲ ಯಾವುದು ಅಂದರೆ ಬಸವ ಯುಗದಲ್ಲಿ ಈ 2 ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಲೋಪ ಹೊಂದಿದ್ದು ನಾವು ಈ ಯುಗದಲ್ಲಿ ಕಾಣ್ತೀವಿ. ಬಸವ ಯುಗದ ಶೃಂಗಾರ ರಸವೊಂದನ್ನೇ ಪ್ರತಿಪಾದಿಸಿದ ಕೃತಿ ಯಾವುದಂದರೆ ನೇಮಿಚಂದ್ರನ ಲೀಲಾವತಿ ಕೃತಿ. ಬಸವ ಯುಗದಲ್ಲಿ ಉಕ್ಕುಂದವಾಗಿ ಹರಿದ ರಸ ಯಾವುದಂದರೆ ಭಕ್ತಿ ರಸ. ಮೊದಲ ವ್ಯಾಕರಣ ಗ್ರಂಥವಾಗಿರ್ತಕ್ಕಂಥ ಶಬ್ದಮಣಿ ದರ್ಪಣಂ ಕೇಶಿರಾಜ ಬರೆದಿದ್ದು ರಚನೆಯಾದ ಯುಗ ಯಾವುದಂದರೆ ಬಸವ ಯುಗ. ದೇವರ ದಾಸಿಮಯ್ಯನ ಬಗ್ಗೆ ನೋಡೋಣ. ದೇವರ ದಾಸಿಮಯ್ಯ ಪ್ರಥಮ ವಚನಕಾರ, ಆದ್ಯ ವಚನಕಾರ ಆಗ್ತಾನೆ. ದೇವರ ದಾಸಿಮಯ್ಯ ಅಥವಾ ಇವರನ್ನು ಜೇಡರ ದಾಸಿಮಯ್ಯ ಅಂತ ಕೂಡ ಕರೀತಾರೆ. ಇವರ ಕಾಲ ಕ್ರಿಸ್ತಶಕ 1040. ಆದ್ಯ ವಚನಕಾರ ಅಂಥೇಳಿ ಯಾರನ್ನು ಕರೀತಾರೆ ಅಂದರೆ ದೇವರ ದಾಸಿಮಯ್ಯನನ್ನು. ದೇವರ ದಾಸಿಮಯ್ಯನ ಅಂಕಿತ ನಾಮ ಯಾವುದು ಅಂದರೆ ರಾಮನಾಥ. ದಾಸಿಮಯ್ಯನ ಹೆಂಡತಿಯ ಹೆಸರು ಏನಂದರೆ ದುಗ್ಗಳೆ. ದಾಸಿಮಯ್ಯನ ಕಾಯಕ ಯಾವುದು ಅಂದರೆ ನೇಕಾರ ಕಾಯಕ ಅಥವಾ ನೇಗೆ ಕಾಯಕ ಆಗಿದೆ. ದಾಸಿಮಯ್ಯನ ಸಮಕಾಲೀನ ವಚನಕಾರ ಯಾರು ಅಂದರೆ ಶಂಕರ ದಾಸಿಮಯ್ಯ. ದಾಸಿಮಯ್ಯನ ಸಮಕಾಲೀನ ದೊರೆ ಯಾರು ಅಂದರೆ ಚಾಲುಕ್ಯ ಜಯಸಿಂಹ. ಉಪಲಬ್ಧವಾಗಿರುವ ದಾಸಿಮಯ್ಯನ ವಚನಗಳ ಸಂಖ್ಯೆ ಎಷ್ಟು ಅಂದರೆ ಸರಿಸುಮಾರು 150. ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತಂದವ್ರು ಯಾರಂದ್ರೆ ಜೇಡರ ದಾಸಿಮಯ್ಯ.
ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣವೇ ಕಡೆಗೀಲು ಕಾಣ ರಾಮನಾಥ ಅಂತಂದವರು ಜೇಡರ ದಾಸಿಮಯ್ಯ. ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿಯುವುದೇ, ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿಯುವುದೇ ಅಂದವ್ರು ಯಾರಪ್ಪ ಅಂತಂದರೆ ದಾಸಿಮಯ್ಯ. ಎಳ್ಳು ಇಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಎಳ್ಳು ಇಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಇದು ಯಾರ ಮಾತು ಅಂದರೆ ದಾಸಿಮಯ್ಯನವರ ಮಾತು. ಬರುಷಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಬರುಷಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಅಂತ ಹೇಳಿದವ್ರು ಯಾರಂದ್ರೆ ದಾಸಿಮಯ್ಯನವರು. ಮಾರಿಯ ಪೂಜಿಸಿ ಮಸಣಕ್ಕೆ ಹೋಗಿ, ಮಾರಿಯ ಪೂಜಿಸಿ ಮಸಣಕ್ಕೆ ಹೋಗಿ ಗೋರಿಗೊಳಿಸಿ ಕುರಿಯ ಕೊರಳೆಗೆ ಕೊಯ್ದುಂಬೆ ಕ್ರೂರ ಕರ್ಮಿಗಳನ್ನೇನೆ ಶೋಭಕ್ತರೆನ್ನಬಹುದೇ ಅಂಥೇಳಿ ದಾಸಿಮಯ್ಯನವರು ಕೇಳ್ತಾರೆ. ದಾಸಿಮಯ್ಯನ ವಚನಗಳು ಸಾಹಿತ್ಯ ದೃಷ್ಟಿಯಿಂದ ಬಹು ಉತ್ತಮವಾದ ವರ್ಗಕ್ಕೆ ಸೇರತಕ್ಕವಾಗಿವೆ ಅಂತ ಹೇಳಿದವರು ಯಾರಂದ್ರೆ DL ನರಸಿಂಹಾಚಾರ್ಯರವರು ಈ ಮಾತನ್ನು ಹೇಳ್ತಾರೆ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ಅಂಥೇಳಿ ಹೇಳ್ತಾರೆ ಇವರು. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ಅಂಥೇಳಿ ಹೇಳ್ತಾರೆ. ಈ ದಾಸಿಮಯ್ಯನವರ ಉಕ್ತಿ ಏನನ್ನು ಪ್ರತಿಭಟಿಸುತ್ತದೆ ಅಂದರೆ ರಾಜಾಶ್ರಯ ಪದ್ಧತಿಯನ್ನು ಪ್ರತಿಭಟಿಸುತ್ತದೆ. ನೆಕ್ಸ್ಟ್ ಬರ್ತಕ್ಕಂತಹ ಇನ್ನೋರ್ವ ವಚನಕಾರರು, ಪ್ರಮುಖ ವಚನಕಾರರು ಯಾರಂತಂದರೆ ಅಲ್ಲಮ ಪ್ರಭು. ಇವರ ಕಾಲ 12ನೇ ಶತಮಾನ. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವೆ. ತಾಯಿ ಮತ್ತು ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ. ಗುರು ಅನಿಮಿಷ ಯೋಗಿ. ಅಲ್ಲಮ ಪ್ರಭುವಿನ ಅಂಕಿತನಾಮ ಗುಹೇಶ್ವರ. ಶೂನ್ಯ ಸಿಂಹಾಸನದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಅಲ್ಲಮ ಪ್ರಭುಗಳು ಆಗಿದ್ದರು. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ಉಕ್ತಿ ಹೇಳಿದವರು ಯಾರಂದ್ರೆ ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುವಿನ ವಸ್ತುವನ್ನು ಒಳಗೊಂಡ ಚಾಮರಸನ ಕೃತಿ ಯಾವುದಂದ್ರೆ ಪ್ರಭುಲಿಂಗ ಲೀಲೆ. ಅಲ್ಲಮ ಪ್ರಭುವರ ಕೆಲವು ಪ್ರಮುಖ ವಚನಗಳ ಸಾಲುಗಳು ಇಲ್ಲಿವೆ, ಅವುಗಳನ್ನು ನೋಡ್ಕೊಳ್ಳೋಣ. ನಿಮ್ಮ ನಿಲುವ ಅನುಭವಿಸುವ ಸುಖ ಬಲ್ಲ. ಇನ್ನೊಂದು ಅರಿಯಬಾರದ ಘನವನರಿದು ಅರಿಯದಂತಿರ್ಪರು ಗುಹೇಶ್ವರ ಅಂತ ಹೇಳ್ತಾರೆ. ಘನವ ಮನಕಂಡು ಅದನ್ನೊಂದು ಮಾತಿಂಗೆ ತಂದು ನುಡಿದರೆ ಅದಕ್ಕದೇ ಕಿರಿದು ನೋಡ ಅಂತ ಹೇಳ್ತಾರೆ. ನಿರಾಳವೆಂಬ ಕೂಸಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರಾರೋ ಅಕಟಕಟ ಶಬ್ದದ ಲಜ್ಜೆಯ ನೋಡ. ಗುಹೇಶ್ವರ ನರಿಯದ ಅನುಭವಿಗಳೆಲ್ಲರ ತರಕಟಗಾಡಿತ್ತು ಅಂತೇಳಿ ಹೇಳ್ತಾರೆ ಅವರು. ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ. ಅನಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು. ಇವರಿಬ್ಬರ ಬಸಿರಲ್ಲಿ ಹುಟ್ಟಿದಳೆಷ್ಟು ತಾಯಿ. ನಾ ಹುಟ್ಟಿ ತಾಯ ಕೈ ಹಿಡಿದು ಸಂಗವ ಮಾಡಿ ನಿರ್ದೋಷಿಯಾದೆನು ಕಾಣ. ಗುಹೇಶ್ವರ ಅಂಥೇಳಿ ಬೆಡಗಿನ ವಚನಗಳಲ್ಲಿ ಬರ್ತದೆ. ಕಾಯದ ಮೊದಲಿಂಗೆ ಬೀಜವಾವುದೆಂದರಿಯದಿ ಲೋಕ ಇಂದ್ರಿಯಗಳು ಬೀಜವಲ್ಲ ಅಂತ ಹೇಳ್ತಾರೆ. ಸೊ ಇವೆಲ್ಲ ಅವರು ಒಂದು ವಚನಗಳ ಸಾಲುಗಳು, ಪ್ರಮುಖವಾಗಿರ್ತಕ್ಕಂತಹ ಅಲ್ಲಂ ಪ್ರಭುವರ ವಚನದ ಸಾಲುಗಳು. ಕಂಡುದ
ಹಿಡಿಯಲೊಲ್ಲದ ಕಂಡುದ ಹಿಡಿಯಲೊಲ್ಲುದ ಕಾಣುದದ ನರಸಿ ಹಿಡಿದಿಹನೆಂಬರೆ ಸಿಕ್ಕದೆಂಬ ಬಳಕೆಯ ನೋಡ. ಈ ಥರ ಹೇಳಿದ್ರು ಅವರು. ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದಿಸುವರಯ್ಯ ಬಯಲ ಬೆತ್ತಲೆ ಇರ್ದರೆ ಏನ ನುಡಿಸುವವರಯ್ಯ. ಭಕ್ತನು ಭವಿಯಾದೊಡೆ ಅದೇನನುಪಮಿಸುವನಯ್ಯ ಗುಹೇಶ್ವರ ಅಂತ ಹೇಳ್ತಾರೆ ಅವರು. ಇನ್ನೊಂದು ಭಾಳ ಚೆನ್ನಾಗಿದೆ ಇದು. ಮುಗಿಲ ಬಣ್ಣದ ಪಕ್ಷಿ ಮಗನ ಕೈಯೆರಗಿಡಿ ಗಗನ ಕೋಲಂಬಿನಲ್ಲಿ ಸ್ವಪ್ನದ ನಿಲವನು ತೆಗೆದೆಚ್ಚವನಾರೋ ಅಂತ ಹೇಳಿ. ಅದ್ವೈತವ ನುಡಿದು ಅಹಂಕಾರಿಯಾದೇನಯ್ಯ. ಭಾಳ ಚೆನ್ನಾಗಿದೆ ಇದು. ಅದ್ವೈತವ ನುಡಿದು ಅಹಂಕಾರಿಯಾದೇನಯ್ಯ ಗುಹೇಶ್ವರ. ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದಾದನು ಸದ್ಭಕ್ತನಾದೇನಯ್ಯ ಅಂತೇಳಿ ಹೇಳ್ತಾರೆ. ಲಿಂಗಾನುಭವಿಗಳ ಸಂಘದಿಂದಾನು ಕಣ್ದೆರೆದೆನು ಕಾಣ ಗುಹೇಶ್ವರ ಅಂತೇಳಿ. ನಿನಗೆ ನೀ ಗುರುವಲ್ಲದೆ ನಿನ್ನಿಂದ ದಿಕ್ಕವಪ್ಪ ಗುರು ಉಂಟೆ ಅಂತೇಳಿ ಹೇಳ್ತಾರೆ ಅವರು. ತನ್ನ ತಾನರಿಯದೆ, ಭಾಳ ಚೆನ್ನಾಗಿರ್ತಕ್ಕಂಥದ್ದು ಇದು. ತನ್ನ ತಾನರಿದರೆ ನುಡಿಯೆಲ್ಲ ಪರತತ್ವ ನೋಡ ಅಂತೇಳಿ ಹೇಳ್ತಾರೆ ಅವರು. ಸತ್ತ ಬಳಿಕ ಮುಕ್ತಿಯ ಪಡೆದಿಹನೆಂದು ಪೂಜಿಸ ಹೋದರೆ ಆ ದೇವರೇನು ಕೊಡುವರೋ ಅಂತೇಳಿ ಹೇಳ್ತಾರೆ ಅವರು. ಕಾಮನ ಸುಟ್ಟು ಹೋಮವನ್ನುರುಹಿ ತ್ರಿಪುರ ಸಂಸಾರದ ಕೀಲನರಿಯಬಲ್ಲರೆ. ಯೋಗಿಯಾದಡೇನು, ಭೋಗಿಯಾದಡೇನು, ಶೈವನಾದಡೇನು, ಸನ್ಯಾಸಿಯಾದಡೇನು, ಅಶನವ ದೊರೆದಾತ ವ್ಯಸನವ ಮರೆದಾತ ಗುಹೇಶ್ವರ. ಲಿಂಗದಲ್ಲಿ ಅವರು ಹಿರಿಯರೆಂಬೆನು ಅಂತ ಹೇಳ್ತಾರೆ ಅವರು. ತಾನು ಘನವೆಂಬ ಹಿರಿಯರುಂಟೆ. ಜಗದೊಳಗೆ ಹಿರಿಯರ ಹಿರಿತನದಿಂದೇನಾಯಿತು. ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ಶರಣ ಗುಹೇಶ್ವರ ಅಂತೇಳಿ. ಬಿರುಗಾಳಿ ಬೀಸಿ ಮರ ಮುರಿಯುವಂತೆ ಸುಳಿಯದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು ಅಂತ ಹೇಳ್ತಾರೆ ಅವರು. ಈ ರೀತಿ ಅಲ್ಲಂ ಪ್ರಭುಗಳ ಸಾಲುಗಳು ಇನ್ನಷ್ಟು ಇವೆ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಭಕ್ತಿ ಎಂಬುದು ತೋರಿ ಉಂಬ ಲಾಭ ಅಂತ ಹೇಳ್ತಾರೆ ಅವರು. ಭಸ್ಮವ ಹೂಸಿ ಬತ್ತಲೆ ಇದ್ದರೇನು ಬ್ರಹ್ಮಚಾರಿಯೇ ಅಂತ ಕೇಳ್ತಾರೆ ಅವರು. ಈ ರೀತಿ ಅಲ್ಲಮ ಪ್ರಭುಗಳ ಪ್ರಸಿದ್ಧವಾಗಿರ್ತಕ್ಕಂಥ ವಚನಗಳ ಸಾಲುಗಳನ್ನು ನೋಡಿದೆವು. ಪ್ರಭುದೇವರ ಮತ್ತು ಇತರರ ವಚನಗಳ ಸುತ್ತ ಹೆಣೆದ ಸಂವಾದ ಪದ್ಧತಿಯ ಗ್ರಂಥ ಯಾವುದು ಅಂದರೆ ಶೂನ್ಯ ಸಂಪಾದನೆಯ ಹೆಣಿಕೆಯನ್ನು ಮಾಡಿದ ಸಂಪಾದನಕಾರ ಯಾರಂತಂದರೆ ಸಿದ್ಧವೀರಣ್ಣಾಚಾರ್ಯ ಗುಳೂರವರು. ಮಂಜಿನ ಶಿವಾಲಯಕ್ಕೆ ಬಿಸಿಲು ಕಳಶ ಉಂಟೆ ಅಂತಂದವ್ರು ಯಾರಂದ್ರೆ ಅಲ್ಲಂ ಪ್ರಭುಗಳು. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳಿದವ್ರು ಯಾರಂದ್ರೆ ಅಲ್ಲಂ ಪ್ರಭುಗಳು. ಹರಿವ ನದಿಗೆ ಮೈಯೆಲ್ಲ ಕಾಲು ಉರಿವ ಕಿಚ್ಚಿಗೆ
ಮೈಯೆಲ್ಲ ನಾಲಿಗೆ, ಉರಿಯುವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ ಅಂತ ಹೇಳಿದವರು ಅಲ್ಲಮ ಪ್ರಭುಗಳು. ಅದೇ ರೀತಿ ಹೊನ್ನು ಮಾಯೆಯೆಂಬರು, ಹೊನ್ನು ಮಾಯೆಯೆಂಬರು, ಹೆಣ್ಣು ಮಾಯೆಯೆಂಬರು, ಹೊನ್ನು ಮಾಯೆಯೆಂಬರು, ಹೆಣ್ಣು ಮಾಯೆಯೆಂಬರು, ಮಣ್ಣು ಮಾಯೆಯೆಂಬರು, ಹೊನ್ನು ಹೆಣ್ಣು ಮಣ್ಣು ಮಾಯೆಯಲ್ಲ, ಹೊನ್ನು ಹೆಣ್ಣು ಮಣ್ಣು ಮಾಯೆಯಲ್ಲ, ಮನದ ಮಂದಣ ಆಸೆಯೇ ಮಾಯೆ, ಮನದ ಮಂದಣ ಆಸೆಯೇ ಮಾಯೆ ಅಂದವರು ಯಾರಂದ್ರೆ ಅಲ್ಲಂ ಪ್ರಭುಗಳು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಅಂದವರು ಯಾರಂದ್ರೆ ಅಲ್ಲಂ ಪ್ರಭುಗಳು. ಚೆನ್ನಾಗಿದೆ ಇದು. ಕೊಟ್ಟ ಕುದುರೆಯ ನೇರಲಾಗದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಅಂತ ಹೇಳ್ತಾರೆ. ಅಲ್ಲಮ ಪ್ರಭುವನ್ನು ಕುರಿತು ಹರಿಹರ ಬರೆದ ರಗಳೆ ಯಾವುದು ಅಂದರೆ ಪ್ರಭುದೇವ ರಗಳೆ. ಪ್ರಭುದೇವ ಚರಿತ್ರೆಯನ್ನು ಒಳಗೊಂಡ ಮೊದಲ ಕಾವ್ಯ ಯಾವುದಂದ್ರೆ ಪ್ರಭುದೇವ ರಗಳೆ. ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದೆ ಹೆಜ್ಜೆಯನ್ನರಿದು ಬಾರದು ಅಂಥೇಳಿ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಅಲ್ಲಮರು ಹೇಳಿದ ಮಾಯೆ ಯಾವುದಂದ್ರೆ ಮನಸ್ಸಿನ ಮಾಯೆ ಅಥವಾ ಮನಸ್ಸಿನ ಆಸೆಯನ್ನು ಅಲ್ಲಮರು ಹೇಳಿದ್ದಾರೆ. ಅದನ್ನು ಮಾಯೆ ಅಂತ ಕರೀತಿದ್ದಾರೆ, ಮನಸ್ಸಿನ ಆಸೆಯನ್ನು. ವೀರಶೈವ ಸಹಿತವಾಗಿ ಎಲ್ಲ ಮತಾಚರಣೆಯ ಪರಂಪರೆಯನ್ನು ನಿಷ್ಠೂರ ವಿಮರ್ಶೆಗೆ ಒಳಪಡಿಸಿದ ಮಹಾನ್ ಸಾಧ್ವಿ ಯಾರಂದ್ರೆ ಅಲ್ಲಂ ಪ್ರಭುಗಳು. ಇಷ್ಟು ಈ ಒಂದು ಅಲ್ಲಂ ಪ್ರಭುಗಳ ಬಗ್ಗೆ ಇರತಕ್ಕಂತಹ ಒಂದು ವಿಚಾರವನ್ನು ನೋಡಿದೆವು. ಈಗ ನಾವು ಬಸವೇಶ್ವರರವರ ಒಂದು ಕುರಿತು ಅಧ್ಯಯನವನ್ನು ಮಾಡೋಣ. ಬಸವೇಶ್ವರರವರ ಕಾಲ 12ನೇ ಶತಮಾನ. ಅವರ ಒಂದು ಜನ್ಮಸ್ಥಳ ಬಿಜಾಪುರದ ಬಾಗೇವಾಡಿ. ಅವರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ. ಬಸವಣ್ಣನವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ ಬೀದರ್ ಡಿಸ್ಟಿಕ್ಕು. ಆಮೇಲೆ ಬಸವಣ್ಣನವರ ಗುರು ಯಾರಂದರೆ ಜಾತ ವೇದ ಮುನಿ, ಈಶಾನ್ಯ ಮುನಿ ಅಂತಲೂ ಕೂಡ ಕರೀತಾರೆ ಇವರನ್ನು. ಬಸವಣ್ಣನವರ ಆಶ್ರಯ ದೊರೆ ಯಾರಂದರೆ ಕಲಚೂರಿ ಬಿಜ್ಜಳ. ಬಸವಣ್ಣನವರ ಅಂಕಿತ ನಾಮ ಯಾವುದಂದರೆ ಕೂಡಲ ಸಂಗಮ ದೇವ. ಅನುಭವ ಮಂಟಪದ ಸ್ಥಾಪಕ ಮತ್ತು ಮುಖ್ಯಸ್ಥರು ಯಾರಾಗಿದ್ದರು ಅಂದರೆ ಬಸವಣ್ಣನವರಾಗಿದ್ದರು. ಅನುಭವ ಮಂಟಪ ಇರುವ ಸ್ಥಳ ಯಾವುದಂದ್ರೆ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿದೆ. 12ನೇ ಶತಮಾನದ ಸಂಸತ್ತು ಅಂತ ಯಾವುದನ್ನು ಕರಿತಿದ್ರು ಅಂದ್ರೆ ಆ ಅನುಭವ ಮಂಟಪವನ್ನು ಕರಿತಾ ಇದ್ರು. ಬಸವಣ್ಣನವರು ಹಲವು ಮುಖಗಳ ವ್ಯಕ್ತಿತ್ವಗಳ ಅಪೂರ್ವ ಮನುಷ್ಯ ಅಂಥೇಳಿ ಯಾರು ಪ್ರಶಂಸಿಸಿದ್ದಾರೆ ಅಂದರೆ ಎಂ ಚಿದಾನಂದ ಮೂರ್ತಿಯವರು. ಬಸವೇಶ್ವರರು ಒಬ್ಬ ಹಿರಿಯ ಭಕ್ತ ಆಗಿದ್ದರು. ಭಕ್ತಿ ಭಂಡಾರಿ ಅಂತ ಕರೀತಾರೆ ಇವರನ್ನು. ಜಗಜ್ಯೋತಿ ವಿಭೂತಿ ಪುರುಷ ಅಂತ ಕೂಡ ಇವರನ್ನು ಕರೀತಾರೆ. ಭಕ್ತಿ ಭಂಡಾರಿ, ಜಗಜ್ಯೋತಿ, ವಿಭೂತಿ ಪುರುಷ ಅಂತ ಕರೀತಾರೆ. ಬಸವಣ್ಣನವರ ತಾಯಿಯ ಊರು ಯಾವುದಂದ್ರೆ ಬಿಜಾಪುರ ಜಿಲ್ಲೆ ಇಂಗಳೇಶ್ವರ ಅವರ ತಾಯಿಯ ಊರು. ಬಸವಣ್ಣನವರ ವಚನಗಳು ಸಾಕಷ್ಟಿವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ವಚನಗಳ ಸಾಲುಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ ಇದರಲ್ಲಿ. ಬೆದಕಿದರೆ ಹುರುಳಿಲ್ಲ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದರೆ ಏನು ಹುರುಳಿಲ್ಲವಯ್ಯ ಅಂತ ಹೇಳ್ತಾರೆ. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿದು ಎಚ್ಚರಲೀಯದು. ಕೆಸರಿನಲ್ಲಿ ಬಿದ್ದ ಪಶುವಿನಂತೆ ಆನು ದೆಸೆಗೆ ಬಾಯಿ ಬಿಡುತ್ತಿದ್ದೇನಯ್ಯ ಅಂತ ಹೇಳ್ತಾರೆ ಅವರು. ಹರನೀವ ಕಾಲಕ್ಕೆ ಸಿರು ಬೆನ್ನಲ್ಲಿ ಬಕ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಾಯ್ಯ ಅಂತ ಹೇಳಿ ಅದನ್ನಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಅಂತ ಹೇಳ್ತಾರೆ. ನಾಳೆ ಬಪ್ಪುದು ನಮಗಿಂದೆ ಬರಲಿ
ಇಂದು ಬಪ್ಪುದು ನಮಗೀಗಲೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಇದಕ್ಕಾರಂಜುವರು ಅಂಥೇಳಿ ಅವರು ಕೇಳ್ತಾರೆ. ಜೋಳವಾಳಿಯುವ ನಾನಲ್ಲವಯ್ಯ, ಜೋಳವಾಳಿಯುವ ನಾನಲ್ಲವಯ್ಯ, ಮರಣವೇ ಮಹಾನವಮಿ. ಆಲಿಕಲ್ಲ ಹರಳಿನಂತೆ ಅರಗಿನ ಪುತ್ತಳಿಯಂತೆ, ತನು ಕರಗಿ ನೆರೆವ ಸುಖವ ನಾನೇನೆಂಬೆ ಅಂಥೇಳಿ ಏನಪ್ಪ ಅಂದ್ರೆ ಬಸವಣ್ಣನವರು ಕೇಳ್ತಾರೆ. ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗಮನ ಶರಣರೇ ಕುಲಜರು ಅಂತ ಕೇಳ್ತಾರೆ ಇವರು. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳ್ತಾರೆ. ಮರ್ತ್ಯಾಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಮರ್ತ್ಯಾಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತ ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಇರ್ತಕ್ಕಂಥದ್ದು ಇದು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದೈವವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂಥೇಳಿ ಇರ್ತಕ್ಕಂಥದ್ದು. ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಂತಾರೆ. ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ. ಬಸವಣ್ಣನನ್ನು ಕೇಂದ್ರ ವ್ಯಕ್ತಿ ವಸ್ತುವನ್ನಾಗಿಟ್ಟುಕೊಂಡು ರಚನೆಗೊಂಡ ಕೃತಿಗಳು ಯಾವ್ಯಾವು ಅಂತಂದಾಗ ಬಸವರಾಜರ ದೇವರಗಳೇ, ಬಸವರಾಜ ದೇವರಗಳೇ ಇದನ್ನು ಹರಿಹರರು ಬರೀತಾರೆ. ಬಸವ ವಿಜಯ ಇದನ್ನು ಷಡಕ್ಷರ ದೇವರು ಬರೀತಾರೆ. ಬಸವ ಪುರಾಣ ಇದು ಭೀಮಕವಿದು. ಈ ಕೃತಿಗಳು ಏನಪ್ಪ ಅಂದರೆ ಬಸವಣ್ಣನವರನ್ನು ಕೇಂದ್ರವಾಗಿ ಇಟ್ಕೊಂಡು ರಚನೆಯಾಗಿರ್ತಕ್ಕಂಥ ಕೃತಿಗಳು. ಆನು ಒಲಿದಂತೆ ಹಾಡುವೆನು ಎಂದ ವಚನಕಾರ ಬಸವೇಶ್ವರರು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದವರು ಯಾರಂದ್ರೆ ಬಸವಣ್ಣನವರು ಈ ಮಾತನ್ನು ಹೇಳ್ತಾರೆ. ಇಷ್ಟು ಈ ಒಂದು ತರಗತಿಯಲ್ಲಿತ್ತು. ಎಲ್ಲರಿಗೂ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ದಯಮಾಡಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನನ್ನು ಒತ್ತೋದ್ರ ಮುಖಾಂತರ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿ. ನಮಸ್ಕಾರ, ಧನ್ಯವಾದ.